ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟ್ರಿ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತೊಂದು ಹಾರರ್ ಸ್ಟೋರಿನ ನಿಮಗೋಸ್ಕರ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಆ್ಯಕ್ಚುಲಿ ಕುಂದಾಪುರದ ಗಂಗೋಳ್ ಎಂಬ ಪ್ಲೇಸಲ್ಲಿ ಆದಂಥ ಒಂದು ನೈಜ ಘಟನೆ. ನಿಮಗೆ ಖಂಡಿತವಾಗಿ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ. ಸೊ ಹಾಗಾದರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಕತೆ ಗಡೋಣ. ನಾ ಮೊದಲು ಹೇಳಿದಾಗೆ ಈ ಕತೆ ಆಗಿದ್ದು ನಮ್ಮ ಕುಂದಾಪುರದ ಗಂಗೋಳ್ ಎಂಬ ಪ್ಲೇಸಲ್ಲಿ. ಕುಂದಾಪುರದಲ್ಲಿ ಈ ಪ್ಲೇಸ್ ಆ್ಯಕ್ಚುಲಿ ತುಂಬ ಫೇಮಸ್ ಆಗಿದೆ. ಯಾರಾದರೂ ಅಲ್ಲಿ ವಿಸಿಟ್ ಕೊಟ್ಟರೆ ನೀವು ಖಂಡಿತವಾಗಿ ಆ ಪ್ಲೇಸ್ಗೆ ಹೋಗಿ ನೋಡಲೇಬೇಕು. ನೋಡಲಿಕ್ಕೆ ತುಂಬ ಸುಂದರವಾದ ಪ್ಲೇಸಲ್ಲಿದೆ. ಎನಿವೇ, ನನಗೆ ಈ ಕತೆ ಆ್ಯಕ್ಚುಲಿ ಕೊಟ್ಟಿದ್ದು ನಾನೊಬ್ಬ ಸಬ್ಸ್ಕ್ರೈಬರ್. ಅವ್ರ ಹೆಸರು ಸುಕುಮಾರ್ ಅಂತ. ಕಳೆದ 10 ದಿನದಲ್ಲಿ ನನಗೆ ಮೇಲ್ ಬಂದಿದ್ದು ಅವ್ರದ್ದೊಬ್ರದ್ದೇ. ಸೊ ಅದಕ್ಕೋಸ್ಕರ ನಾನು ಅವ್ರ ಕತೆನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಈ ಕತೆ ಸುಕುಮಾರ್ ಒಟ್ಟಿಗಲ್ಲ, ಅವರ ತಾತ ಒಬ್ಬರಿದ್ದಾರೆ. ಅವ್ರ ಲೈಫಲ್ಲಿ ಆದಂಥ ಒಂದು ನೈಜ ಘಟನೆ ಇದು. ಆ್ಯಕ್ಚುಲಿ ಇದು ಆಗಿ ಒಂದು 20 ವರ್ಷ ಕಳೆದಿರ್ಬೋದು. ಇವಾಗ ಅವರ ತಾತ ಇನ್ನೂ ಕೂಡ ಇದ್ದಾರೆ. ಅವರು ಬಾಯಲ್ಲೇ ಕೇಳಿ ಅನಂತರ ನನಗೆ ಮೇಲ್ ಮೂಲಕ ಸುಕುಮಾರ್ ಅವರು ತಿಳಿಸಿದ್ದಾರೆ. ಎನಿವೇ, ಆಗಿನ ಕಾಲದಲ್ಲಿ ವಾತಾವರಣ ಹೇಗಿತ್ತಂತ ನಿಮ್ಗೆ ಗೊತ್ತೇ ಇದೆ. ವಿಲೇಜ್ ಒಂದು ಕಡೆ ಇದ್ದರೆ ಪಟ್ಟಣಕ್ಕೆ ಹೋಗಬೇಕಾದ್ರೆ ಅವರು ಸುಮಾರು 10-15 ಕಿಲೋಮೀಟರ್ ನಡ್ಕೊಂಡು ಹೋಗಿ ನಂತರ ಅಲ್ಲಿಂದ ಬಸ್ಸಲ್ಲಿ ಹೋಗಿ ಆ ರೀತಿಯೆಲ್ಲ ಜರ್ನಿ ಮಾಡಿ ಕಾಲವನ್ನು ಕಳೀತಿದ್ರು. ಇವಾಗಿನ ಥರ ಟೆಕ್ನಾಲಜಿ ಇರಲಿಲ್ಲ ನೋಡಿ, ಅದಕ್ಕೋಸ್ಕರ ಆವಾಗ ತುಂಬ ಹಿಂದುಳಿದಿತ್ತು. ಸುಕುಮಾರ್ನ ತಾತೇನಿದ್ದಾರೆ, ಇವನ್ ಅವ್ರಿಗೆ ಕೂಡ ಮನೇಲಿ ಕೂತು ಅಭ್ಯಾಸ ಇಲ್ಲ. ಅವರೇನೋ ಕೆಲಸ ಮಾಡ್ತಿದ್ರು ಕೂಡ ತುಂಬ ರಿಚ್ ಆಗಿದ್ರು. ಯಾಕಂದರೆ ಅವರ ಅಪ್ಪ ತಾತ ಮಾಡಿದ ಆಸ್ತಿನೇ ಅವ್ರ ಬಳಿ ತುಂಬ ಇತ್ತು. ಅದನ್ನು ಕರೆಸ್ಕೊಂಡೆ ಅವರು ಲೈಫ್ನ ಲೀಡ್ ಮಾಡ್ತಿದ್ರು. ಆ್ಯಂಡ್ ಅವರಿಗೆ ಮನೇಲಿ ಕೂತು ಅಭ್ಯಾಸನಿಲ್ಲ. ಯಾವಾಗಲೂ ಹೊರಗಡೆ ಸುತ್ತಾಡೋದು, ತೋಟಕ್ಕೆ ಹೋಗೋದು, ಆ ಕಡೆ ಹೋಗೋದು, ಈ ಕಡೆ ಹೋಗೋದು ಅಂತ ಅವರು ಯಾವಾಗಲೂ ಹೋಗ್ತಿದ್ರು. ಆ್ಯಂಡ್ ಸಂಜೆ ಆದರೆ ಸಾಕು ಅವರು ಟೌನ್ಗೆ ಹೋಗ್ತಿದ್ರು. ಅಂದರೆ ವಿಲೇಜಿಂದ 10 ಕಿಲೋಮೀಟರ್ ದೂರ ಇರುವ ಟೌನ್ಗೆ ಹೋಗಿ ಅನಂತರ ಕತ್ತಲಾಗುವ ಸಮಯದಲ್ಲಿ ಅವರು ಅಲ್ಲಿಂದ ವಾಪಸ್ ಬರ್ತಿದ್ರು. ಇವಾಗಿನ ಥರ ಆವಾಗ ಕಳ್ಳರ ಕಾಟೇನೂ ಜಾಸ್ತಿ ಇರಲಿಲ್ಲ. ಯಾವುದೇ ವ್ಯಕ್ತಿ ಆರಾಮಾಗಿ ಎಲ್ಲಿ ಬೇಕಾದರೂ ಹೋಗಿ ಬರ್ತಿದ್ದ. ಇವನ್ ತಾತ ಕೂಡ ಹಾಗೆ ಮಾಡ್ತಿದ್ರು. ಆ ತಾತನೂರಲ್ಲಿ ಶಂಕರ ಭಟ್ ಎಂಬ ಒಬ್ಬ ವ್ಯಕ್ತಿ ಇದ್ದಿರ್ತಾರೆ. ಅವರು ಆ್ಯಕ್ಚುಲಿ ತುಂಬ ಬಡವರಂದರೆ ಇವನ್ ಅವರ ಮಗಳಿಗೆ ಮದುವೆ ಮಾಡಿಸ್ಲಿಕ್ಕೆ ಕೂಡ ಅವ್ರ ಹತ್ರ ಹಣ ಇದ್ದಿರೋದಿಲ್ಲ. ಆ ಟೈಮಲ್ಲಿ ಅವರಿಗೆ ಹೆಲ್ಪ್ ಮಾಡಿದ್ದು ಇದೇ ತಾತ. ಇವನ್ ಅದೇ ಕೆಲಸಕ್ಕಂತಲ್ಲ, ಶಂಕರ್ ಭಟ್ಟರಿಗೆ ತುಂಬ ಕೆಲಸಕ್ಕೆ ಅವರು ಹೆಲ್ಪ್ ಮಾಡ್ತಾರೆ. ಒಂದು ಲೆಕ್ಕದಲ್ಲಿ ಶಂಕರ್ ಭಟ್ಟರ ದೇವರಂತ ತಾತ ಆಗಿಬಿಡ್ತಾರೆ. ಆ ರೀತಿ ಎಲ್ಲ ಹೆಲ್ಪನ್ನು ಕೂಡ ತಾತ ಅವರಿಗೆ ಮಾಡಿದರು. ಸೊ ಹೀಗೆ ದಿನಗಳು ಹೋಗ್ತಾ ಇರುತ್ತೆ. ಹೀಗಿರುವಾಗ ಒಂದಿನ ಏನಾಗುತ್ತೆ, ಅದು ಮಳೆಗಾಲದ ಟೈಮ್. ತಾತ ಆ್ಯಸ್ ಯೂಶುವಲ್ ಸಂಜೆ ಟೈಮಲ್ಲಿ ಪಟ್ಟಣಕ್ಕೆ ಹೋಗಬೇಕಂತ ರೆಡಿ ಆಗ್ತಾರೆ. ಮನೇಲಿದ್ದ ಉಳಿದವರು ಈ ಮಳೆಗಾಲದಲ್ಲಿ ಎಲ್ಲಿ ಹೋಗ್ತೀರಾ, ಮನೇಲಿ ಆರಾಮ್ಸೆ ಕೂತ್ಕೋಬೋದಲ್ಲ ಅಂತ ವಾರ್ನ್ ಮಾಡ್ತಾರೆ. ತಾತ ಸ್ವಲ್ಪ ಹಠ ಸ್ವಭಾವದವರು. ಅವರಿಗೆ ಯಾರ ಮಾತು ಕೂಡ ಕೇಳಿ ಅಭ್ಯಾಸ ಇಲ್ಲ. ತಾನಾಗಿದ್ದೇ ಆಗಬೇಕಂತ ಹಠ ಮಾಡಿ ಆ ದಿನ ಸಂಜೆ ಪಟ್ಟಣಕ್ಕೆ ಹೋಗ್ತಾರೆ. ನಂತರ ಪಟ್ಟಣದಲ್ಲಿ ಏನೆಲ್ಲ ಕೆಲಸ ಮಾಡಬೇಕು ಅವೆಲ್ಲವನ್ನು ಮುಗಿಸಿ ಅಲ್ಲಿಂದ ಹೊರಡ್ತಾರೆ. ಅಲ್ಲಿವರೆಗೂ ಇರಿದಿದ್ದ ಮಳೆ ಅವರು ಹೊರಟ ಕೂಡಲೇ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವರಿಗೆ ನಿಜ ತುಂಬ ಬೇಜಾರಾಗುತ್ತೆ. ಈ ಮಳೆಗೆ ನನ್ನ ಕಂಡ್ರೆ ಯಾಕಾಗಲ್ಲ ಅಂತ. ಆದರೂ ಛತ್ರಿ ಉಂಟಲ್ಲ, ಇದನ್ನೇ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತೆ ಅಂತ ಅವರು ಹಾಗೆ ನಡೀತಾ ಬರ್ತಾರೆ. ಸೊ ಮುಂದೆ ಬರ್ತಿರುವಾಗ ಏನಾಗುತ್ತೆ, ಮಳೆಗಾಲದ ಟೈಮ್ ಆಗಿದ್ದರಿಂದ ಅಲ್ಲಿರೋ ಗಿಡ ಮರಗಳೆಲ್ಲ ಬಿದ್ದು ಅವರಿಗೆ ಬರುವ ದಾರಿ ಯಾವುದಂತಲೇ ಮರ್ತೋಗ್ಬಿಡುತ್ತೆ. ವಯಸ್ಸಾಗಿದೆ ನೋಡಿ, ಅದಲ್ಲದೆ ಮಳೆಗಾಲ ಬಂದು ಮರ ಬೇರೆ ಬಿದ್ದ ಕಾರಣ ಆ ಕತ್ತಲಲ್ಲಿ ಅವರಿಗೆ ಕರೆಕ್ಟಾದ ಯಾವ ದಾರಿ ಅಂತ ಗೊತ್ತಾಗೋದಿಲ್ಲ. ಇವರು ತುಂಬ ಕಡೆ ಹುಡುಕ್ತಾರೆ, ಆ ಕಡೆ ಹೋಗ್ತಾರೆ, ಈ ಕಡೆ ಹೋಗ್ತಾರೆ. ಬಟ್ ಎಲ್ಲೋದ್ರೂ ಕೂಡ ಅವರಿಗೆ ಬಂದ ದಾರಿನೇ ಮರ್ತೋಗ್ಬಿಡುತ್ತೆ. ಆವಾಗ ತಕ್ಷಣ ಅವರ ಬೆನ್ನಿಂದ ಒಂದು ವಾಯ್ಸ್ ಬರುತ್ತೆ, ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ. ಹಾಗೆ ಒಂದು ಲ್ಯಾಂಟನ್ ದೀಪದ ಬೆಳಕು ಕೂಡ ಬರುತ್ತೆ. ಹಾಗೆ ಆ ವ್ಯಕ್ತಿ ವಾಯ್ಸ್ ಕೇಳಿದ ಕೂಡಲೇ ಇವರಿಗೆ ಗೊತ್ತಾಗುತ್ತೆ ಅದು ಶಂಕರ್ ಭಟ್ ಅಂತ. ಇವರು ಖುಷಿಯಿಂದ ಹಿಂತಿರುಗಿ ನೋಡಬೇಕನ್ನೋಷ್ಟರಲ್ಲಿ ಶಂಕರ್ ಭಟ್ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಹಿಂತಿರುಗಿ ನೋಡಬೇಡಿ, ನೀವು ಹೇಗೆ ಹೋಗ್ತಿದ್ದೀರೋ ಹಾಗೆ ಹೋಗ್ತೀರಿ. ನಾನು ನಿಮಗೆ ಲ್ಯಾಂಟನ್ ದೀಪನ ಹಿಡಿದು ನಿಮ್ಮ ಮನೆವರೆಗೆ ಬಿಡ್ತೇನಂತ.
ತಾತಂಗೆ ಯಾಕೋ ಸ್ಟ್ರೇಂಜ್ ಅನಿಸಿದ್ರು ಕೂಡ ಪರವಾಗಿಲ್ಲ, ಮನೆಯವರಿಗೆ ಬಿಡ್ತಾನಲ್ಲ ಹೋಗಲಿ ಅಂತ ಸುಮ್ಮನಾಗ್ತಾರೆ. ದಾರಿ ಉದ್ದಕ್ಕೂ ತಾತ ಏನೇನೋ ಮಾತಾಡ್ತಾ ಇರ್ತಾರೆ. ಅಂದರೆ ಅವನ ಫ್ಯಾಮಿಲಿ ಬಗ್ಗೆ ಕೇಳ್ತಾರೆ, ಮಗಳೇಗಿದ್ದಾರೆ, ಬೇಸಾಯ ಹೇಗಿದೆ ಅಂತ ತುಂಬ ಕ್ವಶನ್ ಕೇಳ್ತಾರೆ. ಬಟ್ ಎಷ್ಟೇ ಮಾತಾಡಿದ್ರು ಕೂಡ ಈ ಶಂಕರ್ ಭಟ್ರು ಮಾತ್ರ ಒಂದೇ ಒಂದು ಮಾತು ಕೂಡ ಆಡೋದಿಲ್ಲ. ತಾತಂಗೂ ಮೊದಲಿಂದನೂ ಒಬ್ಬರೇ ಮಾತಾಡಿ ಒಂದು ಅಭ್ಯಾಸ ಇದ್ದ ಕಾರಣ ಅವರು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ತನ್ನ ಪಾಡಿಗೆ ತಾನು ನಡೀತಾ ಆ ಲ್ಯಾಂಟನ್ ದೀಪದ ಸಹಾಯದ ಮೂಲಕ ಮುಂದೆ ಮುಂದೆ ಹೋಗ್ತಾ ಇರ್ತಾರೆ. ಒಂದು ಸುಮಾರು ಅರ್ಧ ಗಂಟೆ ಜರ್ನಿ ನಂತರ ಕೊನೆಗೂ ಊರು ರೀಚ್ ಆಗುತ್ತೆ. ಆವಾಗ ಶಂಕರ್ ಭಟ್ರು ಹೇಳ್ತಾರೆ, ದಣಿ ಇನ್ನು ಮುಂದೆ ನನಗೆ ಒಳಗೆ ಬರಲಿಕ್ಕಾಗಲ್ಲ, ನಿಮ್ಮನ್ನು ಇಲ್ಲಿವರೆಗೆ ಬಿಟ್ಟಿದ್ದೇನೆ, ನಾನು ನಿಮ್ಮ ಋಣ ತೀರಿಸಿದ್ದೇನೆ, ನಾನೇನು ಬರ್ತೇನಂತ ಅಲ್ಲಿಂದ ಹಿಂದಿರುಗಿ ಹೋಗ್ತಾನೆ. ಹಾಗೆ ಹೋಗುವಾಗ ಕೂಡ ದಣಿ ಯಾವುದೇ ಕಾರಣಕ್ಕೂ ಹಿಂದಿರುಗಿ ನೋಡಬೇಡಿ ಅಂತ ವಾರ್ನ್ ಮಾಡ್ತಾನೆ. ತಾತಂಗೆ ಅವನ ಮಾತು ಕೇಳಿ ತುಂಬ ಸ್ಟ್ರೇಂಜ್ ಫೀಲ್ ಆಗುತ್ತೆ. ಯಾಕೆ ಇವನು ಈ ರೀತಿಯೆಲ್ಲ ಮಾತಾಡ್ತಿದ್ದಾನೆ ಋಣಗಿಣ ಅಂತ ಇವರಿಗೆ ಅರ್ಥನೇ ಆಗಲ್ಲ. ಆದರೂ ಬಿಡಿ, ಅವನಿಗೇನೋ ಕೆಲಸ ಇರಬೇಕು, ಹೋದ, ನನಗೇನೋ ಮುಂದೆ ದಾರಿ ಗೊತ್ತಾಯ್ತಲ್ಲ ಹೋಗುವಂತ ಅವರು ಮನೆ ಕಡೆ ಜರ್ನಿ ಮಾಡ್ತಾರೆ. ಮುಂದೆ ಒಂದು ಕಡೆ ರೋಡಲ್ಲಿ ತುಂಬ ಜನ ಸೇರಿರುವ ಹಾಗೆ ಅವರಿಗೆ ತೋರಿ ಬರುತ್ತೆ. ಇವರು ಹೋಗಿ ಆ ಜನರನ್ನು ವಿಚಾರಿಸ್ತಾರೆ ಏನಾಯಿತು ಅಂತ. ಆವಾಗ ತಾತಂಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಅದೇನಪ್ಪ ಅಂದರೆ ಆ ಊರಿನ ಶಂಕರ್ ಭಟ್ ಏನಿದ್ದಾರೆ ಅವರು ಇವಾಗ ತಾನೇ ಜಸ್ಟ್ ತೀರಿ ಹೋದರು ಅಂತ ಅವರಿಗೆ ಗೊತ್ತಾಗುತ್ತೆ. ಆ ವಿಷಯ ಕೇಳಿ ತಾತಂಗೆ ಒಂದ್ಸಲ ಸಿಡಿದು ಹೊಡೆದಾಗೆ ಭಾಸವಾಗುತ್ತೆ. ಯಾಕಂದರೆ ಇವಾಗಷ್ಟೇ ಶಂಕರ್ ಭಟ್ರು ಇವರನ್ನು ಇಲ್ಲಿ ಡ್ರಾಪ್ ಮಾಡಿ ಹೋದರು. ಅವನು ಮೊದಲೇ ಸತ್ತಿದ್ದಂದರೆ ನನ್ನ ಅಲ್ಲಿಂದ ಇಲ್ಲಿವರೆಗೆ ಡ್ರಾಪ್ ಮಾಡಿದ್ದು ಯಾರು ಅಂತ ಅವರಿಗೆ ಗೊತ್ತಾಗುತ್ತೆ. ಅದು ಆ್ಯಕ್ಚುಲಿ ಶಂಕರ್ ಭಟ್ಟರ ಆತ್ಮ ಅಂತ. ತಾತ ಅವರಿಗೆ ಮಾಡಿದ ಸಹಾಯವನ್ನು ಈ ರೀತಿಯಾಗಿ ತೀರಿಸಿರ್ಬೋದಂತ ತಾತಂಗೆ ಸ್ವಲ್ಪ ಬೇಜಾರು ಕೂಡ ಆಗುತ್ತೆ, ಹಾಗೆ ಖುಷಿ ಕೂಡ ಆಗುತ್ತೆ. ಇದು ಆ್ಯಕ್ಚುಲಿ ಅಲ್ಲಿ ಆದಂಥ ಒಂದು ನೈಜ ಘಟನೆ. ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತಾ ಕಥೆನಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.